ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇಷ್ಟೊಂದೆಲ್ಲ ಲಗೇಜ್ ಇಟ್ಕೊಂಡು ಕೂತಿದ್ದೀನಲ್ಲ. ಸೊ ಡುಮ್ಮು ಆ್ಯಕ್ಚುಲಿ ಚೀನಾಯಿಂದ ವಾಪಸ್ ಹಾಕಿದ್ದಾರೆ. ಸೊ ಸ್ವಲ್ಪ ನಮಗೆ ಫ್ಯಾಮಿಲಿಗೆ ಅಂತ ಹೇಳಿ ಅಲ್ಲಿಂದ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಗಿಫ್ಟ್ ತಂದಿದ್ದಾರೆ. ಸೊ ಏನೇನೆಲ್ಲ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇನ್ನೂ ಇದನ್ನು ಅನ್ಪ್ಯಾಕ್ ಮಾಡಿಲ್ಲ. ಸೊ ಒಂದು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೆ. ಇವಾಗ ಎಲ್ಲನೂ ಅನ್ಪ್ಯಾಕ್ ಮಾಡಿ ಏನೇನೆಲ್ಲ ತಂದಿದ್ದಾರೆ, ಯಾರ್ಯಾರಿಗೆ ತಂದಿದ್ದಾರೆ ಅಂತಲೂ ಗೊತ್ತಿಲ್ಲ. ಬೇಬಿ ಈಸ್ ವೆರಿ ಎಕ್ಸೈಟೆಡ್. ನೋ ಬೇಬಿ, ಲುಕ್ ಅಟ್ ಹರ್ ಫೇಸ್. ಸೊ ಫಸ್ಟು ಈ ಚಿಕ್ಕ ಚಿಕ್ಕ ಬ್ಯಾಗಲ್ಲಿ ಏನೇನು ತೊಗೊಬಂದಿದ್ದಾರೆ ಅದನ್ನು ನೋಡಿಬಿಡೋಣ. ಆಮೇಲೆ ಆ ಟ್ರಾಲಿ ಬ್ಯಾಗ್ ಲಾಸ್ಟಲ್ಲಿ ಓಪನ್ ಮಾಡ್ತೀನಿ. ಸೊ ಫಸ್ಟ್ ಐಟಮ್ ಬಂದು ಸ್ಪೀಕರು. ಇದು JBL ಸ್ಪೀಕರು. ಪ್ರೈಸ್ ಆ್ಯಕ್ಚುಲಿ ಏನು ಗೊತ್ತಾ, ಅಲ್ಲಿ ಕರೆನ್ಸಿ ಬೇರೆ ಇಲ್ಲಿ ಕರೆನ್ಸಿ ಬೇರೆ ಇರುತ್ತಲ್ಲ. ಸೊ ಕನ್ವರ್ಟ್ ಮಾಡಿ ಹೇಳೋಕ್ಕಾಗಲ್ಲ. ಹಂಗಾಗಿ ಜಸ್ಟ್ ಹಂಗೆ ತೋರಿಸ್ತಾ ಹೋಗ್ತೀನಿ. ಅಪ್ರಾಕ್ಸಿಮೇಟ್ಲಿ ಏನಾದರೂ ಪ್ರೈಸ್ ಗೊತ್ತಿದ್ದರೆ ಟುಮ್ಮು ಕೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಚೆನ್ನಾಗಿದೆ. ಆ್ಯಕ್ಚುಲಿ ತೊಗೊಳ್ಳೋವಾಗ ನನಗೆ ತೋರಿಸಿದ್ರು, ಬಟ್ ಇಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ನಂಗೆ ಗೊತ್ತಿರಲಿಲ್ಲ. So it's very nice. ನೆಕ್ಸ್ಟ್ ಬ್ಯಾಗ್ ಇದೇನಂತ ಆ್ಯಕ್ಚುಲಿ ಗೊತ್ತಿಲ್ಲ. ಓಪನ್ ಮಾಡಿ ನೋಡೋಣ. ಇನ್ನೊಂದು ಏನು ಗೊತ್ತಾ, ಯಾವ ಐಟಮ್ಸು ಇಲ್ಲಿ ನಾವು ಹೇಳಿ ತರಿಸ್ಕೊಂಡಿರೋದಲ್ಲ. ಇಲ್ಲಿ ಇರೋ ಐಟಮ್ಸು ಎಲ್ಲನೂ ಅವ್ರಿಗೆ ಏನು ಬೇಕು ಅದನ್ನು ಶಾಪ್ ಮಾಡಿ ತೊಗೊಂಡಿರೋದು. ಸೊ ಫುಲ್ ಎಕ್ಸೈಟ್ಮೆಂಟ್ ಇದೆ. ನೋಡೋಣ ಇರಿ. ಕಾರು, ಇದು ಬೇಬಿಗೆ. ವಾವ್, ಬೇಬಿ ಕಮ್ ಹಿಯರ್, ಲುಕ್ ಅಟ್ ಹಿಯರ್. ಇದರಲ್ಲಿ ಕಲರ್ಸ್ ಕಾರ್ಸ್ ಇದೆ. ಒಂದು ಎಷ್ಟಿದೆ, ಒಂದು 6 or 7 ಕಾರ್ ಇದೆ. ಇದು ರಿಮೋಟಾ? ಈ ಥರ ಇದೆ. ಇದು ಆ್ಯಕ್ಚುಲಿ ರಿಮೋಟ್ ಕಂಟ್ರೋಲ್ ಕಾರು. ಇದಕ್ಕೆ ಇಲ್ಲಿದೆ ರಿಮೋಟು. ಇದಕ್ಕೆ ಶೆಲ್ ಕೂಡ ಕೊಟ್ಟಿದ್ದಾರೆ, ಮತ್ತು ಚಾರ್ಜರ್ ಟೈಪ್ ಏನೋ ವಯರ್ ಕೂಡ ಇದೆ. ಕಾಣಿಸ್ತಾ ಇದೆಯಾ? ಹಿಂಗೆ. ಸೊ ಆ ಥರ ಇದೆ. ಇದೇ 2 ಪೀಸ್ ತೊಗೊಬಂದಿದ್ದಾರೆ. ಇಲ್ಲೊಂದಿದೆ ಸೇಮ್ ಕಾರು. ದೇರ್ ಇಸ್ ನೋ ಡಿಫ್ರೆನ್ಸ್. ಏನು ಡಿಫ್ರೆನ್ಸ್ ಇಲ್ಲ ಅಲ್ಲ, ಸೇಮ್ ಇದೆ. ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡಿ. ಈ ಬ್ಯಾಗಲ್ಲಿ ಏನಿದೆ ಅಂತ ನೋಡೋಣ. ಬ್ಯಾಟ್ರಿ, ಟಾರ್ಚು. ಎಂತಕ್ಕಿದು? ಹಿಂಗೆ ಹಾಕೊಳ್ಳೋದಾ? ಇದು ಇಲ್ಲಿ USB ಲೈಕ್ ಚಾರ್ಜರ್ ಥರ. ಓ, ಚೇಂಜ್ ಆಗ್ತಾ ಹೋಗುತ್ತೆ ಇದು. ಏನು ಹೇಳ್ತಾರೆ ಅದಕ್ಕೆ? ಫೋಕಸ್ಸು. ಜಾಸ್ತಿ ಬೇಕಂದರೆ ಜಾಸ್ತಿ, ಕಡಿಮೆ ಬೇಕಂದ್ರೆ. ಇದನ್ನು ಕೈಲೇ ಹಿಡ್ಕೊಳ್ಳೋದಾ ಅಥವಾ ಹಿಂಗೆ ಹಾಕ್ಕೋಬೋದಾ? ಟೇಪ್ ಹಾಕಿ ಹಿಂಗೆ ತಲೆಗೆ ಹಾಕ್ಕೋಬೋದು. ಈ ಥರದ್ದೇ 3 ಇದೆ. ನಾನು ರಿಂಗ್ ಹುಡುಕ್ತಾ ಇದ್ನಲ್ಲ, ಇಲ್ಲಿದೆ ರಿಂಗ್. ನೋಡಿ ಇಲ್ಲಿ ಮೇಕಪ್ ಸೆಟ್ ಎಲ್ಲ ನೋಡಿ. ಇಲ್ಲಿ ನೋಡಿ, ಇಲ್ಲಿ ತೋರಿಸಿ. ಇಲ್ಲಿ ನೀವು ಎಷ್ಟೇ ಕೋಟಿ ರೂಪಾಯಿದು ಲಕ್ಷ ರೂಪಾಯಿ ತಂದುಕೊಟ್ರು ಈ ಥರ ಪೇಪರ್ ಬ್ಯಾಗು, ಅದರೊಳಗಿರೋ 4 ಪ್ಲಾಸ್ಟಿಕ್ ಕಾರೇ ಅವಳಿಗೆ ಇಷ್ಟ ಆಗೋದು. ಟಾರ್ಚು ಎಷ್ಟು ಫೋಕಸ್ ಬೇಕು ಆ ಥರ ನೋಡಿ. ಹಿಂಗೆ ಈ ಥರ ಇದೆ. ಈ ಥರದ್ದೇ 2 ತೊಗೊಬಂದಿದ್ದಾರೆ. ಚಾರ್ಜರ್ ಕೂಡ ಇದೆ, ಅಡಾಪ್ಟರ್ ಇದ್ದರೆ ಈ ಥರ ಕನೆಕ್ಟರ್ ಕೂಡ ಇದೆ. ಚಾರ್ಜ್ ಕೂಡ ಹಾಕೋಬೋದು. ಇದು ಪವರ್ ಬ್ಯಾಂಕ್ ನೋಡಿ. ಈ ಥರ ವಯರು ಯಾವ ಐಫೋನ್ದು ಮತ್ತು ಯಾವ್ಯಾವುದಕ್ಕೆ C ಟೈಪ್ ಚಾರ್ಜರು, ನಾರ್ಮಲ್ ಯಾವ ಮೊಬೈಲ್ ಬೇಕಾದರೂ ವಿತ್ ಅಲ್ಲೇ ಚಾರ್ಜರ್ ಕೂಡ, ಕನೆಕ್ಟರ್ ಕೂಡ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಆನು ಆಫ್ ಬಟನ್. 20,000 mAh ಇದು. mAh ಸಾರಿ. ಹಿಂಗಿದೆ. ಪಾಕೆಟಲ್ಲಿ ಕೂಡ ಕ್ಯಾರಿ ಮಾಡ್ಬೋದು. ನನ್ನ ಹತ್ರ ಇರೋ MI ಎಲ್ಲ ಅಂದರೆ ದೊಡ್ಡದು ಇಷ್ಟಿಷ್ಟುದ್ದ ಬರುತ್ತೆ. ಇದಾದರೆ ಪಾಕೆಟಿಗೆ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್. ಕಲರ್ ಸಖತ್ ಚೆನ್ನಾಗಿದೆ. ಚಾರ್ಜರ್, ಪವರ್ ಬ್ಯಾಂಕ್ ಚಾರ್ಜ್ ಮಾಡೋಕ್ಕೆ ಕನೆಕ್ಟರ್ ಇದು. ಬ್ಲೂಟೂತು ಅಂದರೆ ಲೈಕ್ ಇಯರ್ಬಡ್ಸ್ ಇದು. ಎಷ್ಟು ಪುಟ್ಟಾಗಿದೆ ನೋಡಿ. ವಿತ್ ಕವರು ಅವರೇ ಕೊಟ್ಟಿದ್ದಾರೆ, ವಿತ್ ಬಾಕ್ಸ್. ಹೆಂಗಿದೆ ತೋರಿಸ್ಬಿಡ್ತೀನಿ ನೋಡಿ. ಸಕ್ಕತ್ತಾಗಿದೆ ಆ್ಯಕ್ಚುಲಿ. ನೈಸ್. ಇದು ಚಾರ್ಜರ್. ಸಖತ್ ಕ್ಯೂಟಾಗಿ ಪುಟ್ಟದಾಗಿ ಚೆನ್ನಾಗಿದೆ. ಇದು ಒಂದು ಬ್ಲೂಟೂತ್ ಮಿನಿ ಇಯರ್ಫೋನ್.
ಸೊ ಇದು ಹೆಂಗಿದೆ ಅಂತ ನೋಡೋಣ. ಇದು ಒಳ್ಳೆ ಚೆನ್ನಾಗಿದೆ, ಕ್ಯೂಟಾಗಿ. ಇಲ್ಲಿ ನೋಡು. ವಾವ್ ಗೈಸ್, ನಾನು ಎಷ್ಟು ಇಯರ್ಫೋನಿಗೆ ಸ್ಪೆಂಡ್ ಮಾಡಿದ್ದೀನಿ ಅಂದರೆ ಒಂದು 4 ಇಯರ್ಫೋನ್ ಇದೆ. ಒಂದು ಕಳೆದೋಯ್ತು, ಒಂದು ಕಳೆದೋಯ್ತು, ಮತ್ತೊಂದು ತೊಗೊಂಡೆ ಹಾಳಾಯಿತು, ಇನ್ನೊಂದು ತೊಗೊಂಡೆ ಅದು ನನ್ನ ತಮ್ಮಂಗೆ ಕೊಟ್ಟೆ, ಅವನು ಹಾಳು ಮಾಡ್ದ. ಇನ್ನೊಂದು ತೊಗೊಂಡಿದ್ದೀನಿ, ಅದು ವರ್ಕ್ ಆಗ್ತಿಲ್ಲ. ಇನ್ನೊಂದು ಈಗ ಯಾವುದೋ ಒಂದು ಬೋಟ್ ಇಟ್ಕೊಂಡಿದ್ದೀನಿ. ಇದು ಬಾಕ್ಸೇ ಚೆನ್ನಾಗಿದೆ, BOSE ಬೋಸ್. ಇದು ಆ್ಯಕ್ಚುಲಿ ಏನು ಗೊತ್ತಾ, ಬಾಕ್ಸ್ ಬಂದು ಮೆಟಲ್ ಇದೆ, ಒಳಗಡೆ ಬ್ಲೂಟೂತ್ ತೋರಿಸ್ಬಿಡ್ತೀನಿ ನೋಡಿ. ಈ ಥರ ಸಖತ್ತಾಗಿದೆ ಮಾತ್ರ. ಈ ಬಾಕ್ಸ್ ಇದೆಯಲ್ಲ ಇದು ಆ್ಯಕ್ಚುಲಿ ನಂಬರ್ 1 ಬ್ರ್ಯಾಂಡ್ ಅಂತೆ. ಇದು ಬಂದು ಚಾರ್ಜರ್. ಈ ಬ್ಯಾಗಲ್ಲಿ ಅಷ್ಟೇ. ದಿಸ್ ಈಸ್ ದ ಬ್ಯಾಗೇ ನೋಡೋಕೆ ಎಷ್ಟು ಕ್ಯೂಟಾಗಿದೆ ಅಲ್ಲ. ಸೊ ಓಪನ್ ಮಾಡೋಣ ಹೆಂಗಿದೆ ಅಂತ. ಇದೇನು ಗೊತ್ತಾ, ಅವ್ರ ಕ್ಲೈಂಟ್ ವಿಸಿಟ್ ಮಾಡಿದ್ದಕ್ಕೆ ಅವ್ರ ಕ್ಲೈಂಟ್ಸು, ಡುಮ್ಮು ಕ್ಲೈಂಟ್ಸ್ ಇದ್ದಾರಲ್ಲ, ಅವ್ರ ಕಡೆಯಿಂದ ಗಿಫ್ಟ್ ಕೊಟ್ಟಿರೋದು. ಆ್ಯಕ್ಚುಲಿ ಈ ಬಾಕ್ಸಲ್ಲಿ ಅಲ್ಲಿ ಫೇಮಸ್ಸು ಟೀ ಪೌಡರ್ಸು, ಟೀ ಲೀವ್ಸ್ ಎಲ್ಲ ಏನು ಬರುತ್ತೆ, ಟೀ ಸೊಪ್ಪು, ಆ ಥರದ್ದೆಲ್ಲ ಫೇಮಸ್ ಅಲ್ಲಿ. ನಂಬರ್ 1 ಬ್ರ್ಯಾಂಡ್ ಅಂತೆ, ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಅದನ್ನು ಇದರಲ್ಲಿ ಗಿಫ್ಟ್ ಮಾಡಿ ಕೊಟ್ಟಿದ್ರು. ಬಟ್ ಬರೋವಾಗ ಲಗೇಜು ಸ್ವಲ್ಪ ಜಾಸ್ತಿ ಆಗಿ ಅಲ್ಲಿ ಐಟಮ್ಸ್ ಇಲ್ಲಿ ಐಟಮ್ಸ್ ಅಲ್ಲಿ ಎಲ್ಲ ಪ್ಯಾಕ್ ಮಾಡೋವಾಗ ಅವ್ರು ಯಾವ ಥರ ಮ್ಯಾನೇಜ್ ಮಾಡಬೇಕು ಆ ಥರ ಮ್ಯಾನೇಜ್ ಮಾಡೋಕ್ಕೆ ಅಂತೇಳಿ ಬಾಕ್ಸ್ನ ಸ್ವಲ್ಪ ಅಲ್ಲಿ ಇಲ್ಲಿ ಏನು ಐಟಮ್ಸ್ನ ಆ ಕಡೆ ಈ ಕಡೆ ಮಾಡಿಬಿಟ್ಟು ಇದರಲ್ಲಿ ಬಂದಿದ್ದಂಥದ್ದನ್ನ ಬೇರೆ ಇದಕ್ಕೆ ಶಿಫ್ಟ್ ಮಾಡಿದ್ದಾರೆ ಇದಕ್ಕೆ. ಸೊ ಇದರಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಬೇರೆ ಐಟಮ್ಸ್ನ ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದರಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಫುಲ್ ಎಲೆಕ್ಟ್ರಿಕ್ ಐಟಮ್ಸ್ ಇದರಲ್ಲಿ. ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ಏನೇನಂತ. ಸೊ ಫಸ್ಟ್ ದಿಸ್ ಇಸ್ ಸ್ಪೀಕರ್. ಆ್ಯಕ್ಚುಲಿ ಇದು ನನ್ನ ಬ್ರದರ್, ನನ್ನ ತಮ್ಮ ಪೆಜ್ಜ ಸ್ಪೀಕರ್ ಬೇಕು ಅಂತ ಹೇಳಿದ. ಸೊ ಅವನಿಗೆ ಒಂದು ಸ್ಪೀಕರ್ ಚೆನ್ನಾಗಿದೆ, ಕ್ಯೂಟಾಗಿ. ನಮ್ಮದು JBL ಸ್ಪೀಕರ್ ಇದೆಯಲ್ಲ, ಅದಕ್ಕಿಂತ ಇದು ಪುಟ್ದಾಗಿ ಕ್ಯೂಟಾಗಿದೆ. ಬಟ್ ಸೌಂಡು ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಆನ್ ಮಾಡಿ ತೋರಿಸ್ತೀನಿ, ನೋಡೋಣ ಇರಿ. ಕೇಳಿಸ್ತಾ? ಚೆನ್ನಾಗಿದೆ. ಪಾಕೆಟಲ್ಲಿ ಕ್ಯಾರಿ ಮಾಡ್ಬೋದು ಇದನ್ನು. ಆ್ಯಕ್ಚುಲಿ ಈ ದೊಡ್ಡ ಸ್ಪೀಕರ್ ಎಲ್ಲ ಆದರೆ ಸ್ವಲ್ಪ ಕ್ಯಾರಿ ಮಾಡೋಕ್ಕೆ ಕಷ್ಟ, ಮನೇಲಿ ಮಾತ್ರ ಯೂಸ್ ಮಾಡ್ಬೋದು. ಬಟ್ ಇದಾದರೆ ಇಟ್ಸ್ ವೆರಿ ಲೈಕ್, ನಾನು ಒಂದು ಏನು ಪವರ್ ಬ್ಯಾಂಕ್ ತೋರಿಸಿದ್ನಲ್ಲ ಅದೇ ಥರ ಚೆನ್ನಾಗಿದೆ. ವುಡನ್ ಥರ ಇದೆ, ಬಟ್ ವುಡ್ ಅಲ್ಲ. ವುಡ್ಡೇನಾ? ಹೌದಾ? ಚಾರ್ಜರ್ ಪ್ಲೇ ಮಾಡಿ ನೋಡೋಣ. ಪ್ಲೇ ಮಾಡಿ ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ. ಒಂದು ನಿಮಿಷ ಇರಿ. ಇದು ಸೇಮ್ ಏನು ಗೊತ್ತಾ, ಟಾರ್ಚ್ ಬರುತ್ತಲ್ಲ, ಅದು ಸೇಮ್ ಅವಾಗಲೇ ತೋರಿಸಿದ್ನಲ್ಲ ಬ್ಲ್ಯಾಕ್ ಕಲರು, ಅದು. ನೆಕ್ಸ್ಟ್ ಇದು ಒಂದು ಪವರ್ ಬ್ಯಾಂಕೆ ಏನು ಇಷ್ಟೊಂದು ತಂದಿದ್ದಾರೆ ಅಂತ ಅಂದ್ಕೋಬೇಡಿ. ಕೆಲವ್ರು ನೆಸೆಸಿಟಿ ಇರೋರು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಹೇಳಿದರು, ಅದಕ್ಕೋಸ್ಕರ ಪವರ್ ಬ್ಯಾಂಕಲ್ಲಿ ಕಡಿಮೆ ಪ್ರೈಸ್ ಇದ್ದಿದ್ದರಿಂದ. ಸೊ ಪವರ್ ಬ್ಯಾಂಕೆ 1, 2, 3 ಪೀಸಸ್ ಏನೋ ಇದೆ. ಆಲ್ರೆಡಿ ನಾನೊಂದು ತೋರಿಸಿದ್ನಲ್ಲ ಅದು. ಇದು ಕೂಡ ಸೇಮ್ ಅದೇ ಥರ ಇದೆ. ಐಫೋನ್ ಕೂಡ ಚಾರ್ಜ್ ಮಾಡ್ಬೋದು, ಆ್ಯಂಡ್ರಾಯ್ಡ್ ಕೂಡ ಚಾರ್ಜ್ ಮಾಡ್ಬೋದು ಈ ಥರ. ಇದು ಪಾಕೆಟೇ, ಇಲ್ಲಿ ಆನ್ ಮಾಡೋದು. 10,000 mAh. ಇದು ಚೆನ್ನಾಗಿದೆ ಪಾಕೆಟ್. ಇದು ಸೇಮ್ ಪವರ್ ಬ್ಯಾಂಕೆ. ಇವಾಗ ಏನು ತೋರಿಸಿದ್ರೆ ಅದೇ 10,000 mAh. ಪ್ರೊನೌನ್ಸಿಯೇಷನ್ ಅಂತೂ ಮಾಡೋಕ್ಕೆ ಬರಲ್ಲ ಇದು ಯಾವ ಬ್ರ್ಯಾಂಡು ಅಂತ. ವಾಚ್ ಹೆಂಗಿದೆ ಅಂತ ತೋರಿಸ್ಬಿಡ್ತೀನಿ. ನೈಸ್ ವಾಚ್, ಬ್ರೌನ್ ಕಲರು. ಬೆಲ್ಟ್ ಬೇಕಂದರೆ ಬ್ಲ್ಯಾಕ್ ಕಲರಿಗೆ ಚೇಂಜ್ ಕೂಡ ಮಾಡ್ಕೋಬೋದು. ಡೇಟ್ ಆ್ಯಂಡ್ ಡೇ ಎರಡು ಕೂಡ ತೋರಿಸುತ್ತೆ. ಒಂದು ಶೆಲ್ ಆಲ್ರೆಡಿ ಹಾಕಿದ್ದಾರೆ. ಒಂದು ಶೆಲ್ ಕೊಟ್ಟಿದ್ದಾರೆ, ಇದರೊಳಗಿದೆ, ಮತ್ತು ಇನ್ನೊಂದು ಶೆಲ್ ಎಕ್ಸ್ಟ್ರಾ. ನೆಕ್ಸ್ಟು ವಾಚ್. 3 ಪೀಸಸ್ ಇದೆ ಆ್ಯಕ್ಚುಲಿ ಸೇಮ್ ವಾಚು. ಇದು ಆ್ಯಕ್ಚುಲಿ ಜೆಂಟ್ಸ್ ವಾಚು. 2 ಸ್ಟ್ರ್ಯಾಪ್ ಬರುತ್ತೆ, ಒಂದು ಪ್ಲೇನು, ಒಂದು ಡಿಸೈನ್ ಇರೋದು, ಒಂದು ಚಾರ್ಜರ್ ಮತ್ತು ಒಂದು ಇದು ಡಯಲ್. ನೆಕ್ಸ್ಟ್ ಇದು ಲೇಡೀಸ್ ವಾಚ್ ಆ್ಯಕ್ಚುಲಿ. 3 ಇದೆ. ಇಲ್ಲಿದೆ ಲೇಡೀಸ್ದು ಸೇಮ್ ವಾಚು. ಬಟ್ ಸ್ಟ್ರ್ಯಾಪು ಒಂದು ಬ್ಲ್ಯಾಕ್ ಕಲರ್ ಇದೆ, ಒಂದು ಗ್ರೇ ಕಲರ್ ಇದೆ, ಡಯಲ್ಲು, ಚಾರ್ಜರು. ಚೆನ್ನಾಗಿದೆ ವಾಚ್. ಇದು ನನಗೆ ಅಂತ ತಂದಿರೋದು ವಾಚು. ಏನು ಡಿಫ್ರೆನ್ಸ್ ಅಂದರೆ, ವಾವ್, ಡಯಲ್ ಚೆನ್ನಾಗಿದೆ, ಗ್ರೇ ಬರುತ್ತೆ ಸುತ್ತ, ಮತ್ತು ಚಾರ್ಜರ್ ಇದೆ. ಡಿಫ್ರೆನ್ಸ್ ಏನು ಅಂದರೆ 3 ಇದಿದೆ.
ಸ್ಟ್ರ್ಯಾಪ್ಸ್ ಇದೆ. ಒಂದು ಬ್ಲ್ಯಾಕು ಪ್ಲೇನ್ ಎಲ್ಲ ಡಿಸೈನ್ ಇರೋದು, ಇನ್ನೊಂದು ಒಂಥರ ಪಿಂಕಿಶು, ಇನ್ನೊಂದು ಗ್ರೇ ಕಲರ್. ಇದು ಬೇಬಿ ಜಾಕೆಟು, ಚೆನ್ನಾಗಿದೆ. ಇಲ್ಲಿ ಜಿಪ್ ಕೂಡ ಇದೆ ಆ್ಯಕ್ಚುಲಿ. ಬೇಬಿ ಆ್ಯಕ್ಚುಲಿ ಸ್ವೆಟರು ಜರ್ಕಿನು ಏನೂ ಹಾಕಲ್ಲ, ಬಟ್ ನಾವೆಲ್ಲಾದರೂ ಲೈಕ್ ಟ್ರೆಕ್ಕಿಂಗು ಅದು ಇದು ಎಲ್ಲಾದರೂ ಹೋದಾಗ ಈ ಥರದ್ದು ಒಂದು ಬೇಕಿತ್ತು, ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ತೊಗೊಂಡಿರಲಿಲ್ಲ. ಪಿಂಕ್ ಕಲರ್. ನೆಕ್ಸ್ಟು ಇದು ಒಂದು ಜರ್ಕಿನು, ಬ್ಲ್ಯಾಕ್ ಕಲರ್. ಚೆನ್ನಾಗಿದೆ, ಅಂದರೆ ಜಾಸ್ತಿ ವೆಯ್ಟ್ ಏನೂ ಇಲ್ಲ, ನಾರ್ಮಲ್ ಆಗಿದೆ. ನೆಕ್ಸ್ಟು ಒಂದು ಸಾಫ್ಟ್ ಟಾಯ್ ತೊಗೊಬಂದಿದ್ದಾರೆ. ಇದು ಲೈಯಿಂಗ್ ಡಾಗ್ ಆ್ಯಕ್ಚುಲಿ. ಇಟ್ಸ್ ವೆರಿ ನೈಸ್, ತುಂಬ ಸಾಫ್ಟ್ ಆಗಿದೆ. ಇದು ಜರ್ಕಿನು ಒಂದು. ಇದು ಬೆಚ್ಚಗಾಗುತ್ತಾ? ಲೈಕ್ ರೈನಿ ಸೀಸನಲ್ಲಿ ಚೆನ್ನಾಗಿರುತ್ತೆ ಮಳೆಗೆ. ಜೆಂಟ್ಸ್ ಜಾಕೆಟ್ ಇದು, ಜೆಂಟ್ಸ್ ಜರ್ಕಿನ್ ರೈನಿಗೆ ಸೀಸನಿಗೆ. ಓ, ಇದು ಟಾರ್ಚಿಗೆ ಹೆಡ್ಲೈಟ್ ಬರುತ್ತಲ್ಲ, ತಲೆಗೆ ಹಾಕ್ಕೊಂಡು ಟಾರ್ಚು, ಅದಕ್ಕೆ ತಲೆಗೆ ಹಿಂಗೆ ಸಿಗಿಸ್ಕೊಳಕ್ಕೆ, ಹಿಂಗೆ ಹಾಕೊಳ್ಳೋಕ್ಕೆ ಇದ್ರದ್ದು ಬೆಲ್ಟ್. ಬ್ಯಾಗ್ ಇದು ಹೆಂಗೆ ಗೊತ್ತಾ, ಶಾರ್ಟಾಗಿ ಕೂಡ ಹಾಕ್ಕೋಬೋದು. ಈ ಥರನೂ ಯೂಸ್ ಮಾಡ್ಬೋದು, ಅಥವಾ ಸ್ಲಿಂಗ್ ಕೂಡ ಇದೆ, ಸ್ಲಿಂಗ್ ಬ್ಯಾಗ್ ಥರನೂ ಯೂಸ್ ಮಾಡ್ಬೋದು. ಇದು ಒಂದು ವಾಚ್, ರೋಸ್ ಗೋಲ್ಡ್, ಸುತ್ತ ಸ್ಟೋನ್ ಇದೆ. ಇಟ್ಸ್ ವೆರಿ ನೈಸ್. ಇದು ಒಂದು ಹ್ಯಾಂಡ್ ಬ್ಯಾಗು. ಇದರಲ್ಲಿ ಎಷ್ಟು ಗೊತ್ತಾ, 3 ಕಂಪಾರ್ಟ್ಮೆಂಟ್ಸ್ ಬರುತ್ತೆ. ಇಲ್ಲಿ ಒಂದು ಬಟನ್ ಇರೋದು, ಇಲ್ಲಿ ಒಂದು, ಮತ್ತು ಇಲ್ಲಿ ಜಿಪ್ಪರ್ ಕಂಪಾರ್ಟ್ಮೆಂಟು. ಇದರೊಳಗೆ ಇದೇನು ಚಾಕ್ಲೇಟ್ಸಾ? ಚಾಕ್ಲೇಟ್ಸ್ 9999 ಗೋಲ್ಡ್ ಚಾಕ್ಲೇಟ್ ಅಂತೆ. ಇದಕ್ಕೆ ಸೇಮ್ 2 ಬರುತ್ತೆ. ಒಂದು ಸ್ಲಿಂಗ್ ಅಲ್ಲ, ಎರಡು ಒಂದೇ ಅನಿಸುತ್ತೆ. ಮೇ ಬಿ ಆಫ್ ಚೈನ್ ಬಂದು ಇನ್ನು ಮಿಕ್ಕಿದ್ದು ಬೆಲ್ಟ್ ಬರುತ್ತೆ. ಇದೂ ಸೇಮ್ ಅದೇ ಬ್ಯಾಗು. ಇದರೊಳಗೆ ಓಹೋ ಬೇಬಿಗಿದು, ಬೇಬಿಗೆ ತಾನೆ ಏರ್ ಬ್ಯಾಂಡ್ಸು ಸೈಜ್ ವೈಸು. ಚೆನ್ನಾಗಿ ಕಾಣಿಸ್ತಿದ್ಯಾ? ಹಾಂ, ಹೇರ್ ಬ್ಯಾಂಡ್ಸ್. ಇದೂ ಅದೇ ಥರ ಇದೆ, ಸ್ವಲ್ಪ ಡಿಫ್ರೆನ್ಸ್ ಇದೆ. ಇಲ್ಲಿ ಈ ಥರ ನಾಟ್ ಹಾಕಿರೋ ಥರ ಇದೆ. ಇಲ್ಲಿ ಇದು ಸುಮ್ಮನೆ ಹಂಗೆ ಈ ಸ್ಕ್ರಂಚೀಸ್ ಬರುತ್ತಲ್ಲ ಆ ಥರ. ಇದು ಸೇಮ್ ಆವಾಗಲೇ ತೋರಿಸುತ್ತಲ್ಲ ಅದೇ ಥರ ಬ್ಯಾಗು. ನೆಕ್ಸ್ಟ್ ಐಟಮ್ ಕೂಡ ಹ್ಯಾಂಡ್ ಬ್ಯಾಗೇ. ಸೇಮ್ ಹ್ಯಾಂಡ್ ಬ್ಯಾಗ್ ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ಇನ್ನು ವೆರೈಟೀಸ್ ಆಫ್ ಹ್ಯಾಂಡ್ ಬ್ಯಾಗ್ಸು ನನಗೆ ಅಂತಲೂ ಕೂಡ ಹ್ಯಾಂಡ್ ಬ್ಯಾಗ್ಸ್ ತಂದಿದ್ರು, ಬಟ್ ಅದೆಲ್ಲ ಐಟಮ್ಸು ಇದರಲ್ಲಿ ತೋರ್ಸೋಕ್ಕಾಗಲ್ಲ ಈ ವಿಡಿಯೋದಲ್ಲಿ. ಬಿಕಾಸ್ ಡುಮ್ಮು ಲಗೇಜ್ ಜಾಸ್ತಿಯಾಗಿ ಎಕ್ಸಸ್ ಆಫ್ ವೆಯ್ಟ್ ಆಗಿ ಅವ್ರ ಬ್ಯಾಗಲ್ಲಿ ಕ್ಯಾರಿ ಮಾಡೋಕ್ಕಾಗದೆ ಸ್ವಲ್ಪ ಥಿಂಗ್ಸು ಮತ್ತು ಬ್ಯಾಗ್ಸ್ ಎಲ್ಲ ಅವ್ರ ಫ್ರೆಂಡ್ ಲಗೇಜಲ್ಲಿ ಹೋಗ್ಬಿಟ್ಟಿದೆ. ನೆಕ್ಸ್ಟ್ ವಾಟ್ ಈಸ್ ದಿಸ್? 24 ಕಲರ್ಸ್ 5 ml ಪೇಂಟಿಂಗಾ? ಯಾರಿಗೆ? ನನಗೆ, ಅವಳಿಗೆ? ವಾವ್, ಆಕ್ರಿಲಿಕ್ ಪೇಂಟಿಂಗ್ ಬರುತ್ತಲ್ಲ ಅದು ನನಗೆ. ಇದು ಪೇಂಟಿಂಗ್ಸ್ 24 ಕಲರ್ಸ್ ಇರುತ್ತಾ? 3, 6, 9, 24 ಕಲರ್ಸ್ ಇರೋದು ಆಕ್ರಿಲಿಕ್ ಪೇಂಟಿಂಗ್ ವಿತ್ 1 ಬ್ರಷ್. 5 ml ಇದೆ ಈಚ್ ಕಲರ್. ಇದು ಸ್ವೆಟರು, ಲೇಡೀಸ್ ಸ್ವಲ್ಪ ಏಜ್ ಆಗಿರೋರು, ಲೈಕ್ ಆಂಟಿಗಳ ಥರ ಇರ್ತಾರೆ, ಅಥವಾ ಏಜ್ ಆಗಿರೋರು ಇರ್ತಾರಲ್ಲ ಅವ್ರದ್ದು ಸ್ವೆಟರು. ಅಲ್ಲಿ ಏನು ಗೊತ್ತಾ, ಅಲ್ಲಿ ಡೈಲಿ ಒಂದೊಂದು ಬ್ರಷ್, ಇವತ್ತು ಯೂಸ್ ಮಾಡಿದ ಬ್ರಷ್ಷು ನಾಳೆ ಯೂಸ್ ಮಾಡೋಂಗಿಲ್ಲ. ಅಂದರೆ ದಿನಕ್ಕೆ ಬೆಳಗ್ಗೆ ಒಂದು ಸರಿ ಬ್ರಷ್ ಮಾಡಬೇಕು, ನೈಟ್ ಒಂದು ಸರಿ ಬ್ರಷ್ ಮಾಡಬೇಕು. ಸೊ ದಿನಕ್ಕೆ ಬೆಳಗ್ಗೆ ಅಲ್ಲಿ ಮಾರ್ನಿಂಗೇ 2 ಬ್ರಷ್ ಇಟ್ಟಿರ್ತಾರೆ. ಇದು ನನ್ನ ಪೇಂಟಿಂಗ್ ಬ್ರಷಸ್ಸು. ಅಂದರೆ ಯಾವ್ಯಾವ ಥರ ಫ್ಲ್ಯಾಟು ಇದೆ, ರೌಂಡ್ ಇದೆ. ಇದು ಅವ್ರ ಕ್ಲೈಂಟ್ಸ್ ಗಿಫ್ಟ್ ಕೊಟ್ಟಿದ್ರು ಅಂತ ನಾನು ಒಂದು ಬ್ಯಾಗ್ ತೋರಿಸಿದ್ನಲ್ಲ ರೆಡ್ ಕಲರು. ಸೊ ಇದು 2 ಬಾಕ್ಸಸ್ಸು. ಇದು ಅದೇ ಟೀ ಪೌಡರ್, ಅಂದರೆ ಟೀ ಸೋಪ್ ಬರುತ್ತಲ್ಲ ಆ ಥರ. ಹೆಂಗಿದೆ ಅಂತ ತೋರಿಸ್ತೀನಿ. ಇದು ವೆರಿ ಫೇಮಸ್ ಮತ್ತು ಸಖತ್ತು ಕಾಸ್ಟ್ಲಿ ಅಂತ ಅಲ್ಲಿ. ಹೆಂಗಿದೆ ಗೊತ್ತಾ, ಇದರೊಳಗೆ ಸೊಪ್ಪು ಥರ ಪುಡಿ ಥರ ಇದೆ. ಇದನ್ನು ನೀರಿಗೆ ಹಾಕ್ಕೊಂಡು ಹಾಲು ಮಿಕ್ಸ್ ಮಾಡ್ಬೋದಾ? ಈ ಥರ ಇದೆ. ಸ್ಮೆಲ್ಲು ಚೆನ್ನಾಗಿದೆ, ಗಮ್ ಅಂತಿದೆ. ಇವತ್ತು ಇದೇ ಟೀ ಮಾಡೋಣ, ನೋಡೋಣ ಹೆಂಗಿರುತ್ತೆ ಅಂತ. ಸೊ ಇದು 2 ಬಾಕ್ಸು ಒಂದೇ ಫ್ಲೇವರ್, ಏನೂ ಡಿಫ್ರೆನ್ಸ್ ಇರಲ್ಲ. ಇದು 1 ಬಾಕ್ಸ್. ಮೊಬೈಲ್ ಸ್ಟ್ಯಾಂಡ್. ಓಕೆ ಇದು ಸ್ಟಿಕ್ ಮಾಡ್ಕೊಳ್ಳೋದು. ಹಾಂ, ಇದು ಮೊಬೈಲ್ ಸ್ಟ್ಯಾಂಡ್. ಹಿಂಗ ಈ ಥರ
ಅಲ್ಲಿ ಇಲ್ಲಿ ಬಿಸಾಡೋ ಬದಲು ವಿಡಿಯೋ ಕಾಲ್ ಮಾಡಿದಾಗ ಅಥವಾ ಏನಾದರೂ ವರ್ಕ್ ಮಾಡಿದಾಗ ಈ ಥರ ಇಟ್ಕೋಬೋದು. ಎರಡಿದೆ, ಒಂದು ಬ್ಲ್ಯಾಕ್ ಒಂದು ವೈಟ್. ಐ ಸ್ಪೂನು, ಇದಕ್ಕೇನೋ ಈತ ಬರೀ ಸ್ಪೂನ್ ಒಂದೇನಾ? ಇದು ಟೀ ಮಗ್ಗು. ಇದು ಶಿಲು, ನಾನೊಂದು ನಿನ್ನ ಹತ್ರ ಆರ್ಡ್ರ್ ಮಾಡಿಸ್ಕೊಂಡಿದ್ದೆ ನೋಡು, ಬಿಸಿನೇ ಇರುತ್ತೆ ಅಂತ, ಹಿಂಗೊಂದು ಸ್ಟ್ಯಾಂಡು ಲೈಟಿಗೆ ಹಾಕಿದ್ರೆ ಬಿಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರದ್ದೇ. ಬಟ್ ಇದು ಹಾಟ್ ಏನೂ ಆಗಲ್ಲ, ಜಸ್ಟ್ ಮಿಕ್ಸಿಂಗಿಗೆ ಈ ಥರ ಸ್ಪೂನ್. ಇದು ಸೆರಾಮಿಕ್, ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಚಾಕ್ಲೇಟ್ಸ್ ಆಯಿತಾ, ಎರಡೂ ಸೇಮ್ ಇದೆ ಚಾಕ್ಲೇಟು. ಇದು ಹೆಂಗಿದೆ ಅಂದರೆ ಈ ಮಾರ್ಬಲ್ಸ್ ಹಾಕಿರ್ತೀವಲ್ಲ, ಫಿಶ್ ಟ್ಯಾಂಕ್ ಒಳಗೆ ಕಲ್ಲಿರ್ತಾವಲ್ಲ ಆ ಥರ ಚಾಕ್ಲೇಟ್ಸ್ ಇದು. ಮಾರ್ಬಲ್ಸೇನಾ? ಮಾರ್ಬಲ್ಸ್ ಥರ, ಅಷ್ಟು ದಪ್ಪದಿಲ್ಲ, ಪುಟ್ ಮಾರ್ಬಲ್ಸ್ ಥರ ಚಾಕ್ಲೇಟ್. ಇದು ವ್ಯಾಲೆಟ್, ಮೆನ್ಸ್ ವ್ಯಾಲೆಟ್ ಆ್ಯಕ್ಚುಲಿ. ವ್ಯಾಲೆಟಲ್ಲಿ ಸಖತ್ ಚೆನ್ನಾಗಿತ್ತಂತೆ ಕಲೆಕ್ಷನ್ಸು. ಸೊ ಸುಮಾರು ಜನ ಫ್ರೆಂಡ್ಸು, ಕಸಿನ್ಸ್, ಅವ್ರ ಕಲೀಗ್ಸ್ ಹೇಳಿದರು ಅಂತ ಹೇಳ್ಬಿಟ್ಟು ಒಂದು 4-5 ಪೀಸ್ ತೊಗೊಬಂದಿದ್ದಾರೆ. ಒಂದು ಓಪನ್ ಮಾಡಿ ತೋರಿಸ್ತೀನಿ ಹೆಂಗಿದೆ ಅಂತ. ವೆಲ್ವೆಟ್ ಥರ, ಲೈಕ್ ವುಡ್ಲ್ಯಾಂಡ್ ಎಲ್ಲ ಬರುತ್ತಲ್ಲ ಆ ಥರ ಹಿಂಗಿದೆ. 2 ಕಂಪಾರ್ಟ್ಮೆಂಟ್ಸು. ಮತ್ತು ಇಲ್ಲಿ ಸೇಮ್ ವ್ಯಾಲೆಟ್ 4 ಇದೆಯಾ? 4 ಇದರಲ್ಲೂ ಇದೆ. ಇದರಲ್ಲಿ ಬೇರೆ ಕಲರ್ಸು, 4 ಆ ಕಲರು, 4 ಈ ಕಲರು. ಇದು ಒಂಥರ, ಅದು ಒಂಥರ ಇದೆ, ಒಂಥರ ವೆಲ್ವೆಟ್ ಥರ ಫೀಲಿಂಗ್ ಇದೆ ಅದು. ಬಟ್ ಇದು ಬಂದು ಲೆದರ್ ಥರ ಇದೆ. ಇಲ್ಲ ಇದು ಹಂಗೆ ಇದೆಯಾ? ಸೇಮ್ ಏನಲ್ಲ, ಬಟ್ ಕಲರ್ ಚೇಂಜು. ಮಿಕ್ಕಿದೆಲ್ಲ ಸೇಮ್, ಚೆನ್ನಾಗಿದೆ, ಬಿಗ್ ಸೈಜ್. ಇದು ಸೇಮ್ ಬ್ಯಾಗು. ಇದು ಸ್ವೆಟರ್. ಆ ಸ್ವೆಟರಲ್ಲೂ ಇದೇ ಥರ ಇದೆಯಾ ಒಳಗಡೆ? ಒಳಗಡೆ ಸ್ವೆಟರ್ ಆಲ್ರೆಡಿ ತೋರಿಸಿದ್ನಲ್ಲ, ಅದೇ ಥರ 3 ಸ್ವೆಟರ್ಸ್ ಇದೆ. ಸೇಮು ಕಲರು, ಸೇಮು ಫ್ಲವರ್ ಡಿಸೈನ್ಸು ಎಲ್ಲ ಸೇಮ್ ಇದೆ. ಒಳಗಡೆ ನಂಗೆ ಗೊತ್ತಿರಲಿಲ್ಲ ಅದು ಈ ಥರ ಇದೆ ಅಂತ. ಹಿಂಗೆ ಹುಲನ್ ಥರ ಇದೆ. ಇದು ಪೇಂಟಿಂಗಿಂದು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಪೇಂಟ್ ಪ್ಲೇಟ್. ಸೊ ಇದೊಂದು ಬ್ಯಾಗ್, ಹ್ಯಾಂಡ್ ಬ್ಯಾಗ್. ಹಿಂಗೆ ಈ ಚಿಪ್ ಒಳಗೆ ಮುತ್ತಿರುತ್ತಲ್ಲ ಆ ಥರ ಹ್ಯಾಂಡ್ ಬ್ಯಾಗ್ ಇದು. ಇದೆಲ್ಲ ಇದಕ್ಕೆ ಸ್ಲಿಂಗ್ ಆ್ಯಡ್ ಮಾಡ್ಕೊಳ್ಳೋದು ಈ ಥರ. ಇದು ಬಟರ್ಫ್ಲೈ ಕ್ಲಿಪ್ಸು. ಅದೇ ಥರದ್ದು 3-4 ಇದೆ. ಒಂದು ಗ್ರೀನು, ಇನ್ನು ಮಿಕ್ಕಿದೆಲ್ಲ ಪಿಂಕ್, ಬ್ಲೂ, ಪಿಂಕ್ ಪರ್ಪಲ್, ಪಿಂಕ್ ಸ್ಕೈ ಬ್ಲೂ. ಸೊ ಇದು ಬೇಬಿಗೆ ಲಂಚ್ ಬ್ಯಾಗ್ ಅಂತೆ. ಬೇಬಿ ಲಂಚ್ ಬ್ಯಾಗ್ ನೋಡ್ಬಿಡೋಣ ಹೆಂಗಿದೆ ಅಂತ. ಇಲ್ಲಿ ಈ ಥರ ಬಟನ್ನು. ಪೀಸ್ ಆ್ಯಂಡ್ ಜಾಯ್ ರ್ಯಾಬಿಟ್ ಅಂತ ಇದೆ. ಇಲ್ಲಿ ಈ ಥರ ಹುಕ್ ಹಾಕ್ಬೋದು ಹಿಂಗೆ ಬಟನ್. ಇದು ಸೇಮ್ ಸ್ವೆಟರು. ನೆಕ್ಸ್ಟು ಇದು ಒಂದು ಬ್ಯಾಗು, ಸೇಮ್ ಆಲ್ರೆಡಿ ತೋರಿಸಿದ್ದೀನಲ್ಲ ಅದೇ ಬ್ಯಾಗು. ವ್ಯಾಲೆಟ್ ಈ ಥರ 3 ಫೋಲ್ಡರ್ ಇರೋವಂತಹ ಅದು ವ್ಯಾಲೆಟ್ಟು. ಇಲ್ಲಿ ಗೋಲ್ಡ್ ಕಲರ್ ಇದೆ, ಇದು ಪಿಂಕ್ ಕಲರ್. ನೆಕ್ಸ್ಟ್ ಇದು ಬ್ಲೂ ಕಲರ್, ಸೇಮ್ ವ್ಯಾಲೆಟು ಬಟ್ ಕಲರ್. ನೆಕ್ಸ್ಟ್ ಬಂದು ಬ್ಲೂ ಕಲರ್ ಬ್ಯಾಗು, ಕ್ಯೂಟಾಗಿ ಸ್ಮಾಲಾಗಿ ಸಖತ್ ಚೆನ್ನಾಗಿದೆ ಬ್ಯಾಗ್ ಇದು. ವ್ಯಾಲೆಟ್ ಸೇಮ್ ಪಿಂಕ್ ಕಲರ್, ಅವಾಗಲೇ ತೋರಿಸಿದ್ನಲ್ಲ ಆ ಥರದ್ದು. ಇದು ಏನಿಲ್ಲ, ಒಂದೇ ಕಂಪಾರ್ಟ್ಮೆಂಟು, ಒಳಗಡೆ ಒಂದು ಜಿಪ್ಪರ್ ಪೌಚ್ ಇದೆ, ಚೆನ್ನಾಗಿದೆ. ನೈಸ್ ಬ್ಯಾಗ್, ಸಖತ್ತಾಗಿದೆ ಇದು. ಪುಟ್ಟದೇ ನಂಗೆ ಸಖತ್ ಇಷ್ಟ ಆಗೋದು. ಆ್ಯಕ್ಚುಲಿ ಇದು ನಾನು ಇಲ್ಲೇ ನೋಡ್ತಾ ಇದ್ದೆ ಆ್ಯಕ್ಚುಲಿ, ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ತೊಗೋಬೇಕು ಅಂತ ಹೇಳ್ಬಿಟ್ಟು. ಅದು ಹೆಂಗೆ ಗೊತ್ತಾಯಿತು ಡುಮ್ಮಿಗೆ ತೊಗೊಬಂದಿದ್ದಾರಲ್ಲ. ಇದು ಫ್ಯಾನು. ಮೇಕಪ್ ಏನಾದರೂ ಮಾಡ್ಕೊತೀವಲ್ಲ ಈಗ, ಅವಾಗ ಬೇಗ ಡ್ರೈ ಆಗಬೇಕು ಅಂದರೆ, ಅಥವಾ ನಾವು ಕಾರಲ್ಲಿ ಎಲ್ಲಾದರೂ ಹೋಗಬೇಕಾದ್ರೆ ಯೂಸ್ ಆಗುತ್ತೆ. ಆ್ಯಕ್ಚುಲಿ ನಾನು ನಿಜವಾಗ್ಲೂ ಇದನ್ನು ನೋಡ್ತಿದ್ದೆ, ಫ್ಲಿಪ್ಕಾರ್ಟು ಸ್ಪೀಡ್ ಕೂಡ ಚೇಂಜ್ ಮಾಡ್ಬೋದು. ಹೋಲ್ಡರ್ ಕೂಡ ಇದೆ ಈ ಥರ, ಹಿಂಗೆ ಈ ಥರ ಹೋಲ್ಡ್ ಮಾಡಿಡ್ಬೋದು. ಚಾರ್ಜರ್ ಆ್ಯಕ್ಚುಲಿ ಹೋಲ್ಡ್ ಮಾಡಿಡ್ಬೋದು ಈ ಥರ.
ಮತ್ತು ಇಲ್ಲಿ ಚಾರ್ಜರು, ಲೈಕ್ USB ಕೇಬಲ್ ಬರುತ್ತಲ್ಲ, ಸೇಮ್ ಮೊಬೈಲ್ದೆಲ್ಲ ಬರುತ್ತಲ್ಲ ಆ ಥರ. ಇದಿಷ್ಟ ಆಯಿತು. ಇದು ಜ್ಯೂಸ್ ಮೇಕರ್, ನಿಜ ಜ್ಯೂಸ್ ಮೇಕರ್ ಇದು. ಹಾಂ, ಜ್ಯೂಸ್ ಹಾಕಿ ಮಾಡ್ಬೋದಾ? ಚೆನ್ನಾಗಿದೆ ಗುರು, ಇದು ಸಖತ್ತಾಗಿದೆ. ಇದು ನಾನು ನೋಡ್ತಾ ಇದ್ದೆ, ನಿಜ ಎಲ್ಲ ಏನು ಹೇಳಿ ವಿಶ್ ಲಿಸ್ಟಿಗೆ ಹಾಕಿಟ್ಟಿದ್ದೆ. ಇಷ್ಟು ಚಿಕ್ಕದಿದೆ ಬ್ಲೇಡು, ರುಬ್ಬುತ್ತಾ ತೋರಿಸಿದ್ರ ಅಲ್ಲಿ? ಚಾರ್ಜರ್ ಇದು ಅಂದರೆ ಏನಂದರೆ ಇದು ಮೊಬೈಲ್ ಚಾರ್ಜರ್ ಬರುತ್ತಲ್ಲ, ಆ ಥರ ಚಾರ್ಜ್ ಮಾಡಿಬಿಟ್ಟು ಎಲ್ಲಿ ಬೇಕಾದರೂ ತಗೊಂಡೋಗ್ಬಿಟ್ಟು ಫ್ರೂಟ್ಸ್ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಈ ವಾಚಿಗೆ ಈ ಬ್ರೇಸ್ಲೆಟು, ಇದು ಬೇಬಿದು. ಇದು ಒಂದು ವಾಚು, ಇದು ವಾಚು, ಬಟ್ ಏನಂದರೆ ಚೇಂಜು ಕಲರು, ಸೇಮ್ ವಾಚು, ಬೆಲ್ಟ್ ಚೇಂಜ್ ಇದೆ. ಬಟ್ ಇಲ್ಲಿ ಚೆನ್ನಾಗಿದೆ. ಇದು ಒಂದು ಬೆಲ್ಟು, ನನಗಿದು ಕ್ರೀಮ್ ಕಲರ್ ಚೆನ್ನಾಗಿದೆ. ಇದೇನಿದು? ಇದೇ ಅಲ್ಲಿ ಬ್ಯಾಕ್ ಕೊಟ್ಟನಲ್ಲ ಡೋರೆಮನ್ ಬಾಕ್ಸು. ಇದರೊಳಗೆ ಕ್ಲಿಪ್ಗಳು ಪಾಪುದು. ಇದು ಈ ಥರ ಬಟರ್ಫ್ಲೈ ಕ್ಲಿಪ್ಸ್. ಇದು ಪೌಚು, ಮೇಕಪ್ ಪೌಚ್ ಥರನೂ ಯೂಸ್ ಮಾಡ್ಬೋದು, ವಾಶ್ ಪೌಚ್ ಥರ. ಬಟ್ ಇದರಲ್ಲಿ ಒಂದು ವಿಶೇಷತೆ ಇದೆ. ಏನು ಹೇಳಿ? ಏನೋ ಒಂದು ಸ್ಪೆಷಲ್ ಇದೆ ಈ ಬ್ಯಾಗಲ್ಲಿ. ಜಿಪ್ ನೋಡಿ ಎಷ್ಟು ದೊಡ್ಡದಿದೆ. ಎಲ್ಲ ಕಣ್ಮುಚ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್ ಗೈಸ್. ಇಲ್ಲಿ ನೋಡಿ ಬೇಬಿ ನಾನು ಡುಮ್ಮು ಫೋಟೋಸ್ ಹಾಕಿ ತೊಗೊಂಡಿರೋಂಥ ಪೌಚ್. ಅಲ್ಲೇ ಮಾಡಿಕೊಟ್ಟಿದ್ದೆ. ಇದು ಚೆನ್ನಾಗಿದೆ, ಈ ಪೌಚ್ ಇಷ್ಟ ಆಯಿತು. ಇದು ಇಲ್ಲಿಂದ ತೊಗೊಂಡೋಗಿರೋಂಥ ಕಿಟ್ಟು ವಾಪಸ್ ಬಂದಿದೆ. ಇದು ಬೆಲ್ಟು ಮತ್ತು ಈ ಥರ. ಇದೇನಿದು? ಇದು ಬ್ಯಾಗ್ ಚೆನ್ನಾಗಿದೆ ಅಲ್ಲ? ಏನಿದೆ ಅಂತ ನೋಡೋಣ. ನಾನೇ ನೋಡ್ಬಿಡ್ತೀನಿ ಫಸ್ಟು. ನಾನು ಇದನ್ನು ಸಹ ನೋಡಿದ್ದೆ ಶಿಲ್ಲು. ಇಲ್ಲಿ ವಾವ್, ಸಕ್ಕದಾಗಿದೆ. ನಂಗೆ ತಂದಿರೋಕ್ಕಿಂತ ಇವು ತಂದಿರೋದೇ ಖುಷಿ ಆಯ್ತೈತೆ. ಇದು ಕಾಫಿ ಕುಡಿಯೋದಿದು ನೋಡಿ, 4 ಕಪ್ಸ್ ಇದೆ. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ನೋಡಿಟ್ಟಿದ್ದೀನಿ. ಇದು ನೋಡಿ, ವಿತ್ ಬ್ಯಾಗು. ಮೋಸ್ಟ್ ಫೇವ್ರೆಟ್ ಗಿಫ್ಟ್ ಅಂದರೆ ಇಷ್ಟ ಆಗಿದ್ದು ಅಂದರೆ ನಂಗೆ ಇದೆ ಅಂತಲೇ ಹೇಳ್ಬೋದು. ಸ್ವೆಟರ್. ನೆಕ್ಸ್ಟ್ ಹುಲನ್ ಥರ ಐತಿ. ಇದು ಹಾಕೊಂಡ್ರೆ ಬೆಚ್ಚಗಾಗುತ್ತೆ, ಸಖತ್ತು. ಪಿಂಕ್ ಕಲರ್ ಆಗುತ್ತಾ ನನಗೆ? ಆಗಬಹುದು. ಚೆನ್ನಾಗಿದೆ, ಸಾಫ್ಟಾಗಿ ಪಿಂಕ್ ಕಲರ್. ನೈಸ್. ಹ್ಯಾಟು, ಹ್ಯಾಟ್ ಯಾರಿಗಿದು? ನನೀಗ ತಲೆಗಿಂತ ನೋಡ್ತೀನಿ. ಚೆನ್ನಾಗಿ ಕಾಣಿಸ್ತಿದ್ಯಾ? Yes, of course. ಸ್ನ್ಯಾಪ್ ಬ್ಯಾಕ್ HD ಫ್ಯಾಷನ್ ಹಾಂಗ್ಡಿಂಗ್ ಕ್ಯಾಪ್ಸ್ ಅಂತೆ. ಕ್ಯಾಮ್ರಾ ಈ ಕಡೆ ತಿರುಗಿಸಿ. ಸೊ ಇದಿಷ್ಟು ಐಟಮ್ಸು ಚೀನಾಯಿಂದ ಎಲ್ಲರಿಗೂ, ನನಗೆ, ಬೇಬಿಗೆ, ಎಲ್ಲರಿಗೂ ಅವ್ರಿಗೆ ಯಾರ್ಯಾರಿಗೆ ಏನೇನೆಲ್ಲ ತಂದಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಇಷ್ಟು ಐಟಮ್ಸ್ ತೊಗೊಬಂದಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಫುಲ್ ಲಾಟ್ ಹಾಕ್ಬಿಟ್ಟಿದ್ದೀನಿ ಇಲ್ಲಿ. ಸೊ ನನಗೆ ತಂದಿದ್ದ ಗಿಫ್ಟಲ್ಲಿ ಇಷ್ಟ ಆಗಿದ್ದು ಅಂದರೆ, ಮೋಸ್ಟ್ ಫೇವ್ರೆಟ್ ಗಿಫ್ಟ್ ಅಂದರೆ ಇದೇ. ನಂಗೆ ಸಖತ್ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ನೋಡಿದ್ದೆ. ನಾನು ನೋಡಿರೋದು ಐಟಮ್ಸಲ್ಲಿ ಆಲ್ಮೋಸ್ಟ್ ಒಂದು 2-3 ಐಟಮ್ಸು ನನಗೆ ಏನು ಅಂದ್ಕೊಂಡಿದ್ದೆ ಅದೇ ಐಟಮ್ಸ್ ಬಂದಿದೆ. ಬಟ್ ಬ್ಲೂಟೂತ್ ತರ್ತಾರೆ ಅಂತ, ಅಂದರೆ ಇಯರ್ಫೋನ್ ತರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ನಾನು ಸುಮಾರು ಇಯರ್ಫೋನ್ಸ್ ಹಾಳು ಮಾಡ್ಕೊಬಿಟ್ಟಿದ್ದೀನಿ. ಹಂಗಾಗಿ ಈಗ ಒಂದೇ ಪೀಸ್ ಇಟ್ಕೊಂಡು ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಸೊ ಅದು ತರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಇಟ್ಸ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಇದು ಬ್ಲೂಟೂತಿಗಿಂತಲೂ ನಂಗೆ ಸಖತ್ ಇಷ್ಟ ಆಗಿದ್ದಿದೆ. ಅದು ಬಿಟ್ಟರೆ ನೆಕ್ಸ್ಟ್ ಬ್ಲೂಟೂತ್. ಸೊ ಇದಿಷ್ಟು ಡುಮ್ಮು ಶಾಪಿಂಗ್ ಮಾಡಿದ್ದು ಚೀನಾದಲ್ಲಿ. ಬೇಬಿ ನಿಂಗೆ ಇಷ್ಟ ಆಯಿತಾ?
ಬೇಬಿಗೆ ಇಷ್ಟ ಆಗಿದೆ ಯಾವ್ದು ಐಟಮ್ ತೋರಿಸು. ಲುಕ್ ಅಟ್ ಹರ್. ಅವಳ ಐಟಮ್ಸ್ ಅಷ್ಟೂ ತಗೊಂಡೋಗಿ ಅವಳು ಒಂದು ಕಡೆ ಇಟ್ಕೊಂಡಿದ್ದಾಳೆ. ಅಲ್ಲಿ ಅವಳ ಹತ್ರ ಇರೋ ಐಟಮ್ಸಲ್ಲಿ ನಮ್ಮ ಐಟಮ್ ಯಾವುದೂ ಇಲ್ಲ. ಇದು ಇವಾಗ ಎಲ್ಲ ಮತ್ತೆ ಅನ್ಬಾಕ್ಸಿಂಗ್ ಅಂದರೆ ಅನ್ಪ್ಯಾಕ್ ಮಾಡಾಯಿತು. ಇವಾಗೆಲ್ಲ ಮತ್ತೆ ಪ್ಯಾಕ್ ಮಾಡಿ ತುಂಬಿಡಬೇಕು. ಸೊ ನೋಡಿದ್ರಲ್ಲ ಹೇಳಿ ಐಟಮ್ಸು. ಈ ಐಟಮ್ಸಲ್ಲಿ ನಿಮಗೆ ಯಾವ ಐಟಮ್ ಇಷ್ಟ ಆಯ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ನಿಮಗೆ ಅಂದರೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇವತ್ತಿನ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್. ಇನ್ನೊಂದು ಏನು ಹೇಳಬೇಕು ಅಂದರೆ ಇದಿಷ್ಟು ಐಟಮ್ಸ್ ಏನೇನೆಲ್ಲ ತಂದಿದ್ದಾರಲ್ಲ ಇದರಲ್ಲಿ ಒಂದು ಐಟಮ್ ಕೂಡ ನಾನು ಇಂಥದ್ದು ತೊಗೊಬನ್ನಿ ನನಗೆ ಈ ಥರದ್ದು ಬೇಕು ಅಂತ ನಾನು ಏನೂ ಹೇಳಿರಲಿಲ್ಲ. ಒಂದೇ ಒಂದು ನಾನು ಐಟಮ್ ಕೇಳಿದ್ದು ಏನಂದರೆ ಹೇಂಡುಮು ಗಿಂಬಲ್. ಗಿಂಬಲ್ ಕೇಳಿದ್ದೆ. DJI ಗಿಂಬಲ್ಲೇ ಬೇಕು ಅಂತ. ಬಟ್ ಅಲ್ಲಿ ಸಿಕ್ಕಿತ್ತು ಶೋರೂಮಲ್ಲಿ. ಬಟ್ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿಂದ ಇಂಡಿಯನ್ ಪ್ರೈಸಿಗೆ ಕಂಪೇರ್ ಮಾಡಿದ್ರೆ ಅಲ್ಲೇ ಜಾಸ್ತಿ ಇತ್ತು. ಹಂಗಾಗಿ ನಾನು ಇಲ್ಲೇ ತೊಗೊಳ್ಳೋಣ ಅಂತೇಳಿ ಅದೊಂದು ಕ್ಯಾನ್ಸಲ್ ಬೇಡ ಅಂತ ಹೇಳಿದೆ. ಅದು ಒಂದೇ ನನಗೆ ಬೇಕು ತೊಗೊಬನ್ನಿ ಅಂತ ಹೇಳಿದ್ದು. ಇನ್ನು ಮಿಕ್ಕಿದ ಐಟಮ್ಸ್ ಇಲ್ಲಿ ಏನೇನೆಲ್ಲ ತೊಗೊಬಂದಿದ್ದಾರೆ ಅದೆಲ್ಲ ಅವ್ರದ್ದೇ ಶಾಪಿಂಗ್. ಇದು ಖುಷಿ ಆಯಿತು. ಫಸ್ಟ್ ಟೈಮು ಅವರಾಗೆ ಶಾಪಿಂಗ್ ಮಾಡ್ಕೊಂಡು ಬಂದಿರೋದು. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಫುಲ್ ಟು ಹಿಮ್. ಥ್ಯಾಂಕ್ ಯು ಡೊಮ್ಮು. ಲಾಟ್ಸ್ ಆಫ್ ಲವ್. ಬೇಬಿ ನಿಂಗೆ ಇಷ್ಟ ಆಯ್ತಾ? ಬೇಬಿ ನೋಡಿ, ಬೇಬಿಗೆ ನೋಡಿ ಮೇಕಪ್ ಕಿಟ್ ಹೇಳಿದ್ಲು ಆ್ಯಕ್ಚುಲಿ ಅವಳು ಮೇಕಪ್ ಕಿಟ್ ಬೇಕು ಅಂತ. ಆಮೇಲೆ ಅವಳು ಕೇಳಿದ್ದು ಅದೊಂದೇ ಅಲ್ವಾ ಡೊಮ್ಮು? ಮೇಕಪ್ ಕಿಟ್ ಒಂದೇ ಕೇಳಿದ್ದು. ಸೊ ನನಗೆ ಇನ್ನೊಂದು ಇಷ್ಟ ಆಗಿದ್ದು ಯಾವ್ದು ಗೊತ್ತಾ? ಪುಟ್ಟು ಕಾರ್ ಇದೆಯಲ್ಲ ಅದು ಹೆಂಗಿದೆ ಅಂದರೆ ಲೈಕ್ ಪ್ಲಾಸ್ಟಿಕ್ ಥರ ಇದೆ. ಬಟ್ ತೋರಿಸು ಬೇಬಿ ಆ ಕಾರ್ಗಳು ಚಿಕ್ಕದಾಗಿದೆ. ಪುಟ್ಟ ಕಾರು ಬಿಟ್ಟರೆ ಬಿಟ್ಟರೆ ಹಂಗೆ ಓಡ್ತಾ ಇರ್ತವೆ. ಥ್ಯಾಂಕ್ಸ್ ಡೊಮ್ಮು. ಬೇಬಿಗೆ ತಂದಿರೋ ಅಷ್ಟು ಗಿಫ್ಟು ಸಖತ್ ಚೆನ್ನಾಗಿತ್ತು. ಶಾಪಿಂಗ್ ಮಾಡಿರೋದು ನನಗೆ ತಂದಿರೋದು ಇಷ್ಟ ಆಯಿತು. ಎಲ್ಲದೂ ಚೆನ್ನಾಗಿದೆ. ನೈಸ್. Thank you so much, ಇವ್ನು ನೋಡಿ ಆಲ್ರೆಡಿ ಬೆಲ್ಟ್ ನೇತಾಕತ್ತಾ ಇದ್ದಾನೆ.